ಹಾಯ್ ಹಲೋ ನಮಸ್ಕಾರ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ ಇಂಟ್ರೆಸ್ಟಿಂಗ್ ವಿಷಯ ಜೊತೆ ನಿಮ್ಮ ಜೊತೆಲಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಈ ಪಾಂಪ್ಲೆಟು ಸ್ಯಾರಿ, ಮತ್ತು ಇದು ನೋಡ್ತಾ ಇದ್ರೇ ಅನಿಸುತ್ತೆ ಒಂದು ರಿನೋವೇಷನಿಗೆ ಇನ್ವೈಟ್ ಮಾಡ್ತಾ ಇರೋದು ಅಂತೇಳಿ. ಬೇರೆ ಏನೂ ಇಲ್ಲ, ನಮ್ಮ ಗ್ರಾಮ ದೇವತೆ ಆಗಿರ್ತಕ್ಕಂಥ ಪಾರ್ವತಮ್ಮನ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆ ಇದೆ. ಮತ್ತು ಹಾಗೆ ಕಾಡವೀರಭದ್ರೇಶ್ವರ ಸ್ವಾಮಿ ರಿನೋವೇಷನ್ ಕೂಡ ಇದೆ. ಮತ್ತು ನಮ್ಮ ಮಹಾದ್ವಾರದ ಒಂದು ಕಳಸೋರಣ ಕಾರ್ಯಕ್ರಮನೂ ಕೂಡ ಹಮ್ಮಿಕೊಂಡಿದ್ವಿ. ಸೊ ಇದು 3 ಸಮಾರಂಭ ನಮ್ಮೂರಲ್ಲಿ ಇರೋದ್ರಿಂದ ನೋಡ್ತಾ ಇರ್ಬೋದು. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಫಂಕ್ಷನ್ ದಿವಸ ಆ್ಯಕ್ಚುಲಿ ಸ್ಯಾಟರ್ಡೇ ಬರಬೇಕು ಅಂತ ಅವ್ರಿಗೆ ಐಡಿಯಾ ಇತ್ತು. ಸೊ ಹಾಗಾಗಿ ನಾವು ಒಂದೆರಡು ದಿವಸ ಮುಂಚೆ ಬರೋಣ ಅಂಥೇಳಿ ಬಂದಿದ್ದು. ನೋಡ್ತಾ ಇರ್ಬೋದು ನಾವು ಬಸ್ಸಲ್ಲೇ ಬಂದ್ವಿ. ಸೊ ಆವಾಗ ಆ ಬಸ್ಸಲ್ಲಿ ಬರುವಾಗ ಮಜನೇ ಬೇರೆ. ಆ್ಯಕ್ಚುಲಿ 10 ಲಕ್ಷ ಕಾರಲ್ಲಿ ಹೋಗೋದಕ್ಕಿಂತ 40 ಲಕ್ಷ 50 ಲಕ್ಷ ಬಸ್ಸಲ್ಲಿ ಬರೋದ್ರಲ್ಲಿರೋ ಮಜನೇ ಬೇರೆ. ಸೊ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು. ಮತ್ತು ಆ ಫಂಕ್ಷನಿಗೆ ಬಂದಾಗ ರಿಲೇಷನ್ಸ್ ಎಲ್ಲ ತುಂಬ ಜನ ಬರ್ತಾರೆ, ತಿಂಡಿ ಆಗೋವರೆಗೂ ವೆಯ್ಟ್ ಮಾಡಲ್ಲ. ಸೊ ಹಾಗಾಗಿ ನಾವು ಮನೆಯಲ್ಲಿ ಖಾರಚ್ಚಿ ಮಂಡಕ್ಕಿ ನೋಡ್ತಾ ಇರ್ಬೋದು, ಇದು ಅಂತ ಈ ಥರ ಒಂದು ಚುರುಮುರಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದೇಳಿ ನಾವು ಅದನ್ನು ಸ್ವಲ್ಪ ಸ್ನ್ಯಾಕ್ಸ್ ಟೈಪು ಮಾಡಿದ್ವಿ. ಸುಮಾರು ಒಂದು 10 ಸೇರಷ್ಟು ಮಾಡಿದ್ವಿ. ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಲಂಕಾರ ಆಗಿರ್ಬೋದು. ಆಹಾ, ನೋಡ್ತಾ ಇದ್ದರೆ ಆ ದೇವಸ್ಥಾನ ಬಿಟ್ಟು ಆಚೆ ಬರಲಿಕ್ಕೆ ನಮಗೆ ಮನಸ್ಸೇ ಆಗೋದಿದೆಯಲ್ಲ. ಮತ್ತು ಕಳಸೋರಣ ಇರೋದ್ರಿಂದ ಅದಕ್ಕೆ ಒಂದು ಹೋಗ್ಲಿಕ್ಕೆ ವ್ಯವಸ್ಥೆ ಕೂಡ ಬ್ಯಾಕ್ ಸೈಡಲ್ಲಿ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಆರ್ಚ್ ಟೈಪು ಫ್ರಂಟ್ ಮಾಡಿದ್ದಾರೆ. ಅದರದ್ದು ಕೂಡ ತುಂಬ ಚೆನ್ನಾಗಿದೆ ಡಿಸೈನ್ಸು. ಆಮೇಲೆ ಏನಾದರೂ ನೀವು ಭಕ್ತಾದಿಗಳು ದೇವಸ್ಥಾನಕ್ಕೆ ಒಂದು ಏನು ಹೇಳ್ತಾರೆ, ನಿಮ್ಮ ಒಂದು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ನೀವು ಧನ ಸಹಾಯ ಕೂಡ ಮಾಡ್ಬೋದು. ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನೀವು ಏನಾದರೂ ಭಕ್ತಾದಿಗಳು ಧನ ಸಹಾಯ ಮಾಡ್ತೀನಿ ಅಂದರೆ ಧನ ಸಹಾಯನೂ ಕೂಡ ಮಾಡ್ಬೋದು. ಅಲ್ಲಿ ರೆಸಿಪ್ಟ್ ಕೂಡ ಬರೀತಾರೆ. ಸೊ ನಮ್ಮ ಶ್ರೀ ರಂಗನಾಥ ಸ್ವಾಮಿ ಒಂದು ಮಹಿಮೆ ಅಗಾಧವಾದದ್ದು. ಅದು ಹೇಳ್ತಾ ಹೋದರೆ ಅದಕ್ಕೆ ಒಂದು ಎಲ್ಲೆ ಅನ್ನೋದೇ ಇರೋದಿಲ್ಲ, ಅಷ್ಟು ಪವರ್ಫುಲ್ ಇರೋವಂಥ ದೇವರು. ನಮ್ಮ ಒಂದು ಜೀವನದಲ್ಲಿ ನಾವು ಕತೆ ಹೇಳೋದಾದರೆ ನಮ್ಮ ನಾದಿನಿಗೆ ಮತ್ತು ನಮಗಾಗಿರ್ಬೋದು ಫಸ್ಟಿನ ಮಗು ಯಾವ್ದು ಅಂದರೆ ಗಂಡು ಮಗು ಹುಟ್ಟುತ್ತೋ ಹೆಣ್ಮಗು ಹುಟ್ಟುತ್ತೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ನೋಡೋಣ ಅಂತ ಸುಮ್ಮನೆ ಒಂದು ಅಪ್ಪಣೆ ಕೇಳಿದ್ವಿ ದೇವರಿಗೆ. ಗಂಡಾಗುತ್ತೆ ಅಂದರೆ ಒಂದು ಬಲಭಾಗ ಕೊಡಪ್ಪ, ಹೆಣ್ಣಾಗುತ್ತೆ ಅಂದರೆ ಒಂದು ಎಡಭಾಗ ಕೊಡಪ್ಪ ಅಂತ ಬೇಡ್ಕೊಂಡಿದ್ವಿ ಅಷ್ಟೇ. ಸೊ ನಮ್ಮ ನಾದಿನಿ ಅವರಿಗೆ ಹೆಣ್ಮಗು ಆಗುತ್ತೆ ಅಂತಲೇ ಅಪ್ಪಣೆ ಕೊಟ್ಟಿತ್ತು. ಸೊ ಅವ್ರಿಗೆ ಹೆಣ್ಮಗುನೇ ಆಯಿತು. ನನಗೆ ಗಂಡು ಮಗು ಅಂತ ಹೇಳಿತ್ತು, ನನಗೆ ಗಂಡು ಮಗುನೇ ಆಯಿತು. ಇದು ಅಂತಲ್ಲ, ಬೇರೆ ಯಾವುದೇ ನಿಮ್ಮ ಜೀವನದಲ್ಲಿ ಏನೋ ಒಂದು ವಿಚಾರ ಇಟ್ಕೊಂಡು ನೀವು ಅಪ್ಪಣೆ ಕೇಳಿದ್ರೆ ಅದು 100% ಆಗುತ್ತೆ, ಇಲ್ಲ ಆಗಲ್ಲ ಅನ್ನೋದನ್ನು ಕ್ಲಾರಿಟಿ ಕೊಡುತ್ತೆ ನಮ್ಮ ರಂಗಪ್ಪ ಅಂತಲೇ ಹೇಳ್ಬೋದು. ಅದರದ್ದು ಮಹಿಮೆ ನನಗೆ ಒಂದು ದಿವಸದಲ್ಲಿ ಹೇಳಲಿಕ್ಕಾಗಲ್ಲ, ಅಷ್ಟು ಇದೆ ಕತೆಗಳು. ಸೊ ನೀವು ಒಂದ್ಸಲ ನಿಮಗೇನಾದರೂ ಒಂದು ಜೀವನದಲ್ಲೇ ನೀವು ಪ್ರಯತ್ನ ಪಡ್ತಿರ್ತೀರ, ಆಗ್ತಾ ಇರಲ್ಲ, ಇನ್ನೊಂದು ಮತ್ತೊಂದು ಸಮಸ್ಯೆಗಳಿರ್ತವೆ, ಆ ಥರದ್ದು ಏನೇ ಒಂದಿದ್ರೂ ಒಂದು ಸಲ ವಿಸಿಟ್ ಮಾಡಿ ನಮ್ಮ ಒಂದು ಶ್ರೀ ರಂಗನಾಥ ಸ್ವಾಮಿಗೆ. ಈ ಹೊಳೆಹಟ್ಟಿ ಗ್ರಾಮಕ್ಕೆ ಬಂದುಬಿಟ್ಟು ನಮ್ಮ ರಂಗಪ್ಪನ ಮೀಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಏನು ಹೇಳ್ತಾರೆ ಸಮಸ್ಯೆಗಳು ಒಂದು ಮಂಜು ಹೆಂಗೆ ಕರಗೋಗುತ್ತೋ ಹಾಗೆ ಕರಗೋಗುತ್ತೆ, ಆ ಥರ ಕರಗಿಸ್ತಾರೆ ನಮ್ಮ ರಂಗಪ್ಪ. ಅದ್ರ ತಕ್ಕನಾಗಿ ನಾವು ನಿಯತ್ತಾಗಿರಬೇಕು. ಮತ್ತು ನಮ್ಮದು ತಪ್ಪಿಡ್ಕೊಂಡು ನಾವು ಹೇಳೋಕ್ಕೋದ್ರೆ ಅದು ಆಗದೇ ಇರೋ ಮಾತು. ನಾವು ನಿಯತ್ತಲ್ಲಿದ್ದು ನಮಗೆ ಮೋಸ ಆಗ್ತಿದ್ರೆ ಶ್ರೀ ರಂಗನಾಥ ಸ್ವಾಮಿ ಯಾವತ್ತೂ ಜೊತೆಗೆ ನಿಲ್ತಾರೆ ಅನ್ನೋದಕ್ಕೆ ನಮ್ಮ ಫ್ಯಾಮಿಲಿ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ತೀನಿ ನಾನು. ಆ ಥರ ಹೇಳ್ಕೊಳ್ಳಿಗೂ ನನಗೆ ಖುಷಿ ಇದೆ, ಹೆಮ್ಮೆ ಇದೆ ಅಂತಲೇ ಹೇಳ್ಬೋದು. ಸೊ ಇದು ನೋಡ್ತಾ ಇರ್ಬೋದು ನಾವು ಕಾಡೂರಪ್ಪನ ದೇವಸ್ಥಾನದ್ದು ರಿನೋವೇಷನ್ ಇದೆ. ಫಸ್ಟು ರಿನೋವೇಷನ್ ಅದರದ್ದೇ ಆಗಿ ಪಾರ್ವತಮ್ಮ ಅಂತ ಒಂದು ಅದು ಹೆಣ್ಣು ದೇವತೆದು ಇರುತ್ತೆ. ಅದು ಹೆಣ್ಣು ದೇವತೆ ಹತ್ರ ಗಂಡು ಮಕ್ಕಳು ಯಾವುದೇ ಅಂದರೆ ಗಂಡು ಮಕ್ಕಳು ಇರಬೇಕು, ಅದಕ್ಕೆ ಹೆಣ್ಮಕ್ಳು ಯಾರು ಕೂಡ, ಅದು ಹೆಣ್ಣು ದೇವತೆ ಆದ್ರೂ ಕೂಡ ಹೆಣ್ಣು ದೇವತೆ ಹೆಣ್ಮಕ್ಳು ಯಾರು ಕೂಡ ದೇವಸ್ಥಾನ ಹತ್ರ ಹೋಗೋದಿಲ್ಲ. ಮತ್ತು ಆ ಫಂಕ್ಷನಿಗೆ ಯಾರು ಕೂಡ ಹೆಣ್ಮಕ್ಳು ಹೋಗ್ದಿರೋ ಅಂಥದ್ದು ಅಲ್ಲಿರೋ ವಾಡಿಕೆ. ಏಕೆಂದರೆ ಅದು ಒಂದು ಹೆಣ್ಣಿಂದ ಶಾಪ ಆಗಿ ಅದು ಹೆಣ್ಣಾಗಿ ಅಲ್ಲಿ ನೆಲೆ ಊರಿರೋ ಅಂಥದ್ದು. ಅಲ್ಲಿ ಬೇರೆ ಹೆಣ್ಮಕ್ಳು ಯಾರೇ ಒಂದು ಹೋದರೆ ಏನಾರೋ ಒಂದು ಸಮಸ್ಯೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಅದು ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲದೆ ಇರೋದು. ಸೊ ಈ ಥರದೊಂದು ಕತೆ ಹೇಳ್ತಾರೆ. ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಾವು ಸಂಡೇ ಮಾರ್ನಿಂಗು ಟಿಫನಿಗೆ ಹೋಗಿದ್ವಿ. ಸೊ ನನ್ನ ತಂಗಿ ಬಾಣ್ತಿ ಆಗಿರೋದ್ರಿಂದ ಅವರು ಊಟ ಮಾಡಲಿಕ್ಕೆ ದೇವಸ್ಥಾನ ಹತ್ರ ಬರೋಕ್ಕಾಗದೆ ನಾವು ತಿಂದ್ಬಿಟ್ಟು ಪಾಪ ಅವರಿಗೂ ಕೂಡ ತೊಗೊಂಡು ಹೋಗ್ತಾಯಿದ್ವಿ.
ಸೊ ಅದಾದಮೇಲೆ ಇದು ಮಂಡೇ ಮಾರ್ನಿಂಗು ಅದೇ ರಂಭಾಪುರಿ ಸ್ವಾಮಿಗಳು ಬರ್ತಾರೆ. ಸೊ ಆಫ್ಟರ್ನೂನಿಗೆ ಒಂದು 12 o'clock ಅವ್ರು ಬರ್ತಾರೆ. ಸೊ ನಾವು ಒಂದು ಬೇಗ ಹೊರಟಿ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ, ತುಂಬ ಅಲಂಕಾರ ಮಾಡಿಕೊಂಡು. ಇದು ಬಂದ್ಬಿಟ್ಟು ನನ್ನ ಕ್ಲೋಸ್ ಫ್ರೆಂಡ್ ಪೂಜಾ ಅಂತೇಳೋಳು, ಮತ್ತು ಅವರಿಬ್ಬರು ಮಕ್ಕಳು. ಅವರು ನೋಡ್ತಾ ಇರ್ಬೋದು, ಮಂಡೇ ಫುಲ್ ಅದೇ ಥರನೇ ಆ ಸ್ವಾಮೀಜಿಗಳ್ನ ಬರಮಾಡ್ಕೊಳ್ಲಿಕ್ಕೆ ಹೋಗಿದ್ರು. ನಮ್ಮ ಊರಿನ ಎಲ್ಲ ಹೆಣ್ಮಕ್ಳು ಕುಂಭ ಹೊತ್ಕೊಂಡು ಕಳಸ ಎಲ್ಲ ತೊಗೊಂಡು ತುಂಬ ವಿಜೃಂಭಣೆಯಿಂದ ನಾವು ಬರಮಾಡ್ಕೊಂಡ್ವಿ. ರಂಭಾಪುರಿ ಸ್ವಾಮಿಗಳು ಕೂತಿದ್ದಾರೆ, ನೋಡ್ತಾ ಇರ್ಬೋದು ಸ್ಟೇಜಲ್ಲಿ. ಆಮೇಲೆ ಅಲ್ಲಿ ಕೂಡ ಪೂಜೆ ಎಲ್ಲ ಇಟ್ಕೊಂಡ್ರು, ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಪೂಜೆನ. ಮತ್ತು ಸ್ಟೇಜ್ ಹತ್ರ ನನ್ನ ಮಗ ನೋಡ್ತಾ ಇರೋದು, ಅವ್ರು ಕೂತ್ಕೊಳ್ಳೋದ್ರೆ ಕೂಳ್ತಾನೆ ಇರಲಿಲ್ಲ, ಹೋಗಿ ಅಲ್ಲಿ ಕಿತ್ಮೆ ಮಾಡ್ತಿದ್ದೆ. ಕ್ಯಾಮ್ರಾಮನ್ ಎಲ್ಲ ಪರಿಚಯ ಮಾಡ್ಕೊಂಬಿಟ್ಟಿದ್ದ. ಸೊ ಅವ್ರ ಜೊತೆಗೆಲ್ಲ ತುಂಬಾ ಜಾಲಿಯಾಗಿದ್ದ ನನ್ನ ಮಗ, ನೋಡ್ತಾ ಇರ್ಬೋದು. ಒಂದು ನೆನಪಿನ ಕಾಣಿಕೆ ಕೊಡೋದಾಗಿರ್ಬೋದು. ಆಮೇಲೆ ಜನಗಳು ಭಕ್ತ ಸಾಗರನೇ ಹರಿದೋಗಿತ್ತು ನಮ್ಮ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ, ನೋಡ್ತಾ ಇರ್ಬೋದು ನೀವು. ಮತ್ತು ಪ್ರಸಾದನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ದೇವಸ್ಥಾನದಲ್ಲಿ ಯಾವುದೇ ಒಂದು ಅಡುಗೆ ಆಗಲಿ ಚೆನ್ನಾಗಿಲ್ಲ ಅಂತ ಹೇಳೋದೆಲ್ಲ ಯಾರು ಕೂಡ, ಅಷ್ಟು ರುಚಿಯಾಗಿರುತ್ತೆ. ಅದೇ ನಮ್ಮ ಮನೆಯಲ್ಲೇ ಮಾಡಿದ್ರು ಅಷ್ಟು ರುಚಿ ಇರಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ದೇವಸ್ಥಾನದ ಪ್ರಸಾದ. ಸೊ ಫೈನಲಿ ಎಲ್ಲ ಮುಗಿದ ಮೇಲೆ ನಮ್ಮ ಊರ ಗ್ರಾಮಸ್ಥರು ಸುಮಾರು ಒಂದು ವರ್ಷದಿಂದ ತುಂಬಾ ಕಷ್ಟಪಟ್ಟಿದ್ದಾರೆ ದೇವಸ್ಥಾನ ಕಟ್ಟಲಿಕ್ಕೆ. ಅದರದ್ದು ಇದಕ್ಕೆ ಪ್ರತಿಯೊಂದು ಊರಿಗೆ ಎಲ್ಲ ಹೆಣ್ಮಕ್ಳಿಗೂ, ಫಸ್ಟ್ ಆಫ್ ಆಲ್ ಎಲ್ಲ ಊರಲ್ಲಿರೋ ಹೆಣ್ಮಕ್ಳಿಗೆ ಮತ್ತು ಮನೇಲಿರೋ ಸೊಸೆಯರಿಗೆ ಪ್ರತಿಯೊಬ್ಬರಿಗೂ ಸೀರೆ ಕೊಟ್ಟಿದ್ರು. ಎಲ್ಲ ಹೆಣ್ಮಕ್ಳಿಗೂ ಸೀರೆ, ಗಂಡು ಮಕ್ಕಳಿಗೆ ಬಟ್ಟೆ, ಅಂದರೆ ಕೋಡೋಡಾಗಿ ಮಾಡ್ಕೊಂಡಿದ್ರು ಬಟ್ಟೆಗಳನ್ನ ಗಂಡು ಮಕ್ಕಳಿಗೆ. ಸೊ ಈ ಥರದೊಂದು ವ್ಯವಸ್ಥೆ ಕೂಡ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲೂ ಕೂಡ ಹೆಣ್ಮಕ್ಳುಗಳಿಗೆ ಸೀರೆ ತರೋದು ಗ್ರಾಮದವ್ರ ಮನೆಯಿಂದ ಅಲ್ಲ, ಗ್ರಾಮದಿಂದ ಕಮಿಟಿಯಿಂದ ಕೊಟ್ಟಿರೋ ಅಂಥದ್ದು ಸ್ಯಾರೀಸು. ಮತ್ತು ಇದೆಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿದ್ರೆ, ಸೊ ಅವ್ರ ಗಂಡ್ಮಕ್ಳಿಗೂ ಸ್ವಲ್ಪ ಖುಷಿ ಬೇಕಲ್ಲ, ಊರಲ್ಲಿರೋ ಗ್ರಾಮಸ್ಥರಿಗೆಲ್ಲ ಖುಷಿ ಬೇಕು. ಪ್ರತಿ ವರ್ಷವೂ ಗಣೇಶ ಹಬ್ಬಕ್ಕೆ ಆರ್ಕೆಸ್ಟ್ರಾ ಇಡ್ತಾಯಿದ್ರು. ಸೊ ಈಗ ಒಂದು 3-4 ವರ್ಷದಿಂದ ಇಡೋಕ್ಕಾಗಿರಲಿಲ್ಲ, ಏಕೆಂದರೆ ದೇವಸ್ಥಾನ ಮಾಡಲೇಬೇಕು, ಕಟ್ಟಲೇಬೇಕು, ಏನೋ ಒಂದು ಮಾಡಲೇಬೇಕು ಅನ್ನೋದಕ್ಕೋಸ್ಕರ ಹೋಲ್ಡಲ್ಲಿ ಇಟ್ಟಿದ್ರು. ಸೊ ಹಾಗಾಗಿ ಅದೆಲ್ಲನೂ ಕೂಡ ಇದೊಂದು ಗಗನ್ ಆರ್ಕೆಸ್ಟ್ರಾ ಅಂತೇಳಿ, ಗಗನ್ ಮೆಲೋಡಿಯಸ್ ಆರ್ಕೆಸ್ಟ್ರಾ ಅಂತೇಳಿ ತುಂಬ ಚೆನ್ನಾಗಿ ಮಾಡಿದ್ರು. ತುಮಕೂರವರು ಸಖತ್ತಾಗಿ ಮಾಡಿದ್ರು ಮಾತ್ರ. ನಮಗಂತೂ ತುಂಬಾ ಇಷ್ಟ ಆಯಿತು. ನಮ್ಮೂರ ಹೈಕ್ಳು ಮಾತ್ರ ಫುಲ್ ಎಂಜಾಯ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಕೂಡ. ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಥರ ಆರ್ಕೆಸ್ಟ್ರದ್ದು ಏನಾದರೂ ಕರೆಸ್ಲಿಕ್ಕೆ ಏನಾದರೂ ಇತ್ತು ಅಂದರೆ ಇವರಿಗೆ ಇನ್ಫಾರ್ಮ್ ಮಾಡ್ಕೊಳ್ಳಿ, ಏಕೆಂದರೆ ನಿಮಗೆ ಕೊಟ್ಟಿರೋ ದುಡ್ಡಿಗೂ ಏನು ಮೋಸ ಆಗೋಲ್ಲ, ಅಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಸಖತ್ತಾಗಿರುತ್ತೆ. ಮತ್ತು ಫೈನಲಿ ನೋಡೋದಾದರೆ ನಮ್ಮಣ್ಣ ಬ್ಯಾನರ್ ಹಾಕ್ಸ್ಕೊಂಡಿದ್ರು ಊರು ಗ್ರಾಮಸ್ಥರು ಹುಡುಗರು ತರ್ಬೋದು. ಸೊ ಬ್ಯಾನರ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಆಂಜನೇಯ ಸ್ವಾಮಿದು ಒಂದು ಚಿಕ್ಕದಾಗಿ, ಅಂದರೆ ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ, ಒಂದೊಂದು ಕಡೆ ಒಂದೊಂದು ಫೇಮಸ್ ಆಗಿ. ಸೊ ಹಾಗಾಗಿ ಅಲ್ಲಿ ನಮ್ಮ ಅತ್ತಿ ನಾನು ಸಿಂಪಲಾಗಿ ಒಂದು ವಾಕ್ ಮಾಡ್ಕೊಂಡು ಬಂದ್ವಿ, ವಿಡಿಯೋ ಮಾಡ್ಕೊಂಡ್ವಿ. ಸೊ ನಮ್ಮ ದೇವಸ್ಥಾನಕ್ಕೆ ಅಕ್ಕಪಕ್ಕದ ಗ್ರಾಮದ ಎಲ್ಲ ದೇವ್ರುಗಳು ಕೂಡ ಕರೆಸಿದ್ವಿ. ಸೊ ಪಲ್ಲಕ್ಕಿ ಎತ್ಕೊಂಡು ಬಂದಿದ್ರು. ನೋಡ್ತಾ ಇರ್ಬೋದು, ನನ್ನ ಮಗನಿಗೆ ಬಜರಂಗಿ ಆಂಜನೇಯ ಅಂದರೆ ತುಂಬಾ ಇಷ್ಟ. ಅದು ಯಾವ ಥರ ಮಾಡುತ್ತೆ ಅಂತ ಕೇಳ್ತಾ ಇದ್ದೆ, ಅವನು ಅದನ್ನು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ದಾನೆ. ಸೊ ನೋಡ್ತಾ ಇರ್ಬೋದು, ಪುನೀತ್ ರಾಜ್ಕುಮಾರ್ ನೆನಪಿಗೋಸ್ಕರ ಪುನೀತ್ ರಾಜ್ಕುಮಾರ್ ಸಾಂಗು ಟಿನ್ ಟಿಟಿನ್ ಟಿನ್ ಟಿನ್ ಟಿಟಿನ್ ಟಿನ್ ಆ ಒಂದು ಸಾಂಗನ್ನು ಹಾಡಿದ್ದಾರೆ. ಗೊಂಬೆ ಹೇಳ್ತೈತಿ ಮತ್ತೆ ಹೇಳ್ತೈತಿ ನೀನೇ ರಾಜಕುಮಾರ ಅಂತೇಳಿ. ಸೊ ಫೈನಲಿ ಇದು ಮೂಮೆಂಟ್ ಕೊಟ್ಟಿದ್ದಾರೆ. ಹೌದು, ಮೂಮೆಂಟ್ ಎಲ್ಲ ಕೊಟ್ಬಿಟ್ರು ಗ್ರಾಮದ ಜನಗಳು. ಪ್ರತಿಯೊಂದು ಜನನೂ ಒಂದು ಮನೇಲಿ ಏನಿಲ್ಲ ಅಂದರೂ ತುಂಬಾ ಅಮೌಂಟ್ ಹಾಕಿದ್ರು, ಚಿಕ್ಕ ಊರಾಗಿರೋದ್ರಿಂದ. ಮತ್ತು ಅಕ್ಕಪಕ್ಕ ಹಳ್ಳಿಗಳು ಕೂಡ ಸಹಾಯ ಮಾಡಿದರು. ಆಮೇಲೆ ದಾನಿಗಳಿಗೂ ತುಂಬಾ ಧನ ಸಹಾಯಗಳು ಮಾಡಿದ್ದಾರೆ. ಸೊ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮೂರಲ್ಲೇ ಇರ್ತಕ್ಕಂಥ ಒಂದು ಪ್ರತಿಭೆ ರಾಘು ಅಣ್ಣ ಅಂತೇಳಿ, ತುಂಬ ಚೆನ್ನಾಗಿ ಸಿಂಗರ್, ಇವರು ಒಳ್ಳೆ ಸಿಂಗರು, ಸಖತ್ತಾಗಿ ಆಡ್ತಾರೆ. ಸೊ ಅವರು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸಾಂಗ್ ಹೇಳಿದರು. ಸೊ ಈ ವಿಡಿಯೋದಲ್ಲಿ ಪ್ರತಿಯೊಂದೂ ನಾನು ತೋರಿಸಿದ್ದೀನಿ, ಅಂದರೆ ಎಲ್ಲದನ್ನು ಡೀಟೇಲಾಗಿ ಹಿಡ್ದು ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಒಂದು ಅಂದರೆ ಸ್ವಲ್ಪ ಸ್ಪೀಡಲ್ಲಿ ಇಟ್ಬಿಟ್ಟು ನಾನು ಏನು ಮಾತಾಡಬೇಕು ಅದನ್ನು ಮಾತಾಡಿದ್ದೀನಿ. ಸೊ ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಸಾಧ್ಯವಾದರೆ ಒಂದು ಸಲ ಯಾವಾಗಾದರೂ ಈ ಕಡೆ ಹೊಳೆಹಟ್ಟಿಗೆ ಬಂದು ಶ್ರೀರಂಗನಾಥ ಸ್ವಾಮಿ, ಕಾಡಿರಪ್ಪ ದೇವಸ್ಥಾನ ಮತ್ತು ತಾಯಿ ಪಾರ್ವತಮ್ಮ ದೇವಸ್ಥಾನಕ್ಕೆ ಹೆಣ್ಮಕ್ಳು ಹೋಗ್ಲಿಕ್ಕಾಗಲ್ಲ, ಬಾಯ್ಸ್ ಬೇಕಾದರೆ ಹೋಗ್ಬೋದು.
ಮತ್ತು ಉಡ್ಸ್ಲಮ್ಮ ಅಂತೇಳಿ ಹೆಣ್ಣು ದೇವತೆ ಇದೆ. ಎಲ್ಲ ದೇವ್ರನ್ನು ನೀವು ಒಂದ್ಸಲ ಮೀಟ್ ಮಾಡಬೇಕು, ನೀವು ಒಂದು ದಿವಸ ಬಂದು ವಿಸಿಟ್ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಸೊ ಟೇಕ್ ಕೇರ್, ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗದಲ್ಲಿ. ಮತ್ತು ನೆಕ್ಸ್ಟ್ ಒಂದು ಡಿಫ್ರೆಂಟ್ ರೆಸಿಪಿ ಆಗಿರ್ಬೋದು, ಡಿಫ್ರೆಂಟ್ ಥಾಟಲ್ಲಿ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ